ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರದಲ್ಲಿರುವ ವಾರ್ಡ್ ನಂಬರ್ 35ರಲ್ಲಿ ಸಾರ್ವಜನಿಕ ಆಸ್ಪತ್ರೆ, ರಸ್ತೆಗಳು, ಅಂಗನವಾಡಿ ಕೇಂದ್ರ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಬಗ್ಗೆ ಮಾಜಿ ಸಚಿವ ನಿಸಾರ್ ಅಹಮದ್ ರವರಿಂದ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ. ವಾರ್ತೆಗಳ ವಿವರ. ಕೋಲಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕನು ಹಾಗೂ ಮಾಜಿ ಸಚಿವ ನಿಸಾರ್ ಅಹಮದ್ ಆದ ನಾನು 1996ರಲ್ಲಿ ಶಾಸಕನಾಗಿದ್ದಾಗ ಕೋಲಾರ ನಗರದ 35ನೇ ವಾರ್ಡ್ ನಿಸಾರ್ ನಗರವನ್ನು ಅಂದಿನ ಸರ್ಕಾರದ ಸಹಕಾರದೊಂದಿಗೆ ಬಡವರಿಗೆ ನಿವೇಶನಗಳನ್ನು ಮಂಜೂರು ಮಾಡಿಸಿ ನಿಸಾರ್ ನಗರವನ್ನು ನಿರ್ಮಾಣ ಮಾಡಿದ್ದೇನೆ. ಈ ನಿವೇಶನಗಳಿಗೆ ಹಕ್ಕುಪತ್ರಗಳನ್ನು ನೀಡಿದ್ದೇನೆ. ಆದರೆ ಖಾತೆಗಳು ಆಗಿರುವುದಿಲ್ಲ. ನಗರವು ಬೆಳೆಯುತ್ತಿದ್ದಂತೆ ಇಲ್ಲಿ ವಾಸಿಸುವ ನಿವಾಸಿಗಳು ಬಡವರಾಗಿದ್ದು ನಗರದ ಹೊರವಲಯ ಆಗಿರುವುದರಿಂದ ಇಲ್ಲಿ ವಾಹನ ಸಂಚಾರವೂ ಇರುವುದಿಲ್ಲ. ಆರೋಗ್ಯದಲ್ಲಿ ಏರುಪೇರಾದರೂ ಆಗದರೆ ಚಿಕಿತ್ಸೆಗಾಗಿ ಒಂದು ಆಸ್ಪತ್ರೆಯೂ ಇಲ್ಲ. ರಾತ್ರಿ ಹೊತ್ತು ಯಾವ ವಾಹನವೂ ಬರುವುದಿಲ್ಲ. ಮಳೆ ಬಂದರೆ ರಸ್ತೆಗಳು ಹಾಳಾಗಿರುತ್ತವೆ ಮತ್ತು ಈ ವಾರ್ಡಿನಲ್ಲಿ ಕೂಲಿ ಕಾರ್ಮಿಕರು, ಬೀಡಿ ಕಟ್ಟುವವರು ಜೀವನ ಸಾಗಿಸುತ್ತಿದ್ದಾರೆ. ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಓಡಾಡುವುದು ತುಂಬ ಕಷ್ಟಕರವಾಗಿರುತ್ತದೆ. ಈ ವಾರ್ಡಿನ ನಿವಾಸಿಗಳು ಹಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ತಾವುಗಳು ಈ ವಾರ್ಡಿನ ಕಡೆ ದಯವಿಟ್ಟು ಗಮನ ಹರಿಸಿ ಸರ್ಕಾರದಿಂದ ಒಂದು ಸಾರ್ವಜನಿಕ ಆಸ್ಪತ್ರೆ, ರಸ್ತೆಗಳು, ಗ್ರಂಥಾಲಯ, ಅಂಗನವಾಡಿ ಕೇಂದ್ರ ಹಾಗೂ ನಿವೇಶನಗಳು, ಸರ್ಕಾರದ ಹಕ್ಕುಪತ್ರಗಳಿಗೆ ಖಾತೆ ಮಾಡಿಸುವುದು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಿಸಾರ್ ಅಹಮದ್ ರವರ ಪುತ್ರ ಶುಯೇಬ್ ಅಹಮದ್ ನಿಸಾರ್, ಫಹದ್ ಹೋಟೆಲ್ ಮಾಲೀಕ ಹಾಗೂ ಕೋಲಾರದ ಉದ್ಯಮಿ ಅಸ್ಲಂ ಪಾಷಾ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕರವೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣೇಗೌಡ, ಮುನೀರ್ ಪಾಷಾ, ಜಮೀರ್ ಪಾಷಾ, ಸನಾವುಲ್ಲಾ, ನವಾಜ್ ಅಹಮದ್, ಏಜಾಜ್ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. वो जगह का ये ले लगा वो आश्रय स्कीम के जगह में छोटा नहीं देखेंगे सप्लीमेंट्री डिटेल दे वो कौन सा इजी होता वो ये कर दे सामने वो ಮಾಜಿ MLA, ಮಾಜಿ ಮಂತ್ರಿಗಳು ಇವಾಗ ನಮ್ಮ ನಿಸಾರ್ ನಗರಿಂದ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಮುನ್ಸಿಪಲ್ ಅಧ್ಯಕ್ಷರು ಮತ್ತು ಬೇರೆಯವರೆಲ್ಲ ಇವಾಗಲೇ DC ಸಾಹೇಬರಿಗೆ ನಾವು ಒಂದು ಮೆಮೊರಮ್ ಕೊಟ್ಟಿದ್ದೀರಿ. ಆ ಮೆಮೊರಮ್ನಲ್ಲಿ ನಿಸಾರ್ ನಗರ್ನಲ್ಲಿ ಏನೇನು ಸೌಲಭ್ಯಗಳು ಮಾಡಬೇಕು, ಅಲ್ಲೇ ರಸ್ತೆ, ಚರಂಡಿಗಳು, ಇದು ಹೆಲ್ತ್ ಸೆಂಟ್ರು ಮತ್ತು ಬೇರೆ ಲೈಟಿಂಗು, ಬೇರೆ ಫೆಸಿಲಿಟೀಸ್ ಮಾಡಬೇಕಂತ DC ಸಾಹೇಬರು ರಿಕ್ವೆಸ್ಟ್ ಮಾಡಿ ಇವಾಗಲೇ ಒಂದು ಲೆಟರ್ ಕೊಟ್ಟು ಬಂದಿದ್ದೀರಿ. DC ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ತೀರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ನಿಸಾರ್ ನಗರ್ಗೆ ಇರೋರು ಎಲ್ಲ ನಮ್ಮ ಸ್ನೇಹಿತರು ಬಂದಿರೋದು ಇವರಿಗೆಲ್ಲ ನಾನು ಶುಭಾಶಯಗಳು ಹೇಳೋದು ನನ್ನ ಮಾತನ್ನು